ಸ್ಟಮಕ್ ಪೇನ್ ಇತ್ತು ಜಾಸ್ತಿ, ತುಂಬ ಹೊಟ್ಟೆ ತುಂಬ ನೋಡ್ತಾ ಇದ್ದು, ಬಟ್ಟೆ ಹಿಂಡಿದಂಗೆ ಆಗ್ತಾ ಇತ್ತು ಒಂಥರ. ಅದು ತುಂಬ ಪೇನ್ ಆಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹಾಸ್ಪಿಟಲಲ್ಲಿ ಬಂದೆ, ಪೇನ್ ಕಿಲ್ಲರ್ ಇಂಜೆಕ್ಷನ್ ತೊಗೊಂಡೆ ಬೇರೆ ಹಾಸ್ಪಿಟಲಲ್ಲಿ. ಆ ಹಾಸ್ಪಿಟಲಲ್ಲಿ ಪೇನ್ ಕಿಲ್ಲರ್ ಇಂಜೆಕ್ಷನ್ ತೊಗೊಂಡ್ರು ವಾಸಿ ಆಗಿಲ್ಲ. ಅದಾದ್ಮೇಲೆ ತಿರ್ಗಿ ತುಂಬ ಪೇನ್ ಆಗ್ತಾನೆ ಇತ್ತು. ಆ ಪೇನ್ ಆಗ್ತಾ ಇದ್ದು ಮಾರನೇ ದಿವಸ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ರಿಪೋರ್ಟಿಂಗ್ ಮಾಡಿ, ಆಮೇಲೆ ಬಾಲಕೃಷ್ಣ ಸಾರು, ಆ ಸಾರನ್ನ ಮೀಟ್ ಮಾಡೋಕ್ಕಿರೋದು, ಸಾರನ್ನ ಮೀಟ್ ಮಾಡಿ ಆ ಸಾರು ಒಂದು ದಿವಸ ಒನ್ ಡೇ ಆಪ್ರೇಷನ್ ಇದು ಮಾಡಿದ್ವಿ. ಬಾಲಕೃಷ್ಣ ಸರ್ ಬಗ್ಗೆ ಅಲ್ಲಿ ಕನ್ಸಲ್ಟೆಂಟ್ ಅಂತ ಬಂದೆ, ಅವರು ಇಂಥ ಇದಕ್ಕೆ ಇಂಥ ಸರ್ಜನ್ ಅಂತ ಹೇಳಿ ಆ ಸರ್ಜನ್ ಅಂತ ಬಂದ್ಬಿಟ್ಟು ಆ ಸರ್ಜನ್ ಹತ್ರ ಮೀಟ್ ಮಾಡಿದೆ. ಅದಕ್ಕೆ ಆ ಡಾಕ್ಟರ್ ಪರಿಚಯ ಮಾತಾಡಿ ಇದು ಮಾಡಿಸ್ಕೊಂಡೆ. ಒನ್ ಡೇ ಆಪರೇಷನ್ ಆಯಿತು, ಸರ್ಜರಿಗೆ ಬಂದ್ವಿ. ಎಲ್ಲ ಫಾಸ್ಟಾಗಿ ಇಮಿಡಿಯೇಟ್ಲಿ ಫುಲ್ ಎಲ್ಲ ಫಾಸ್ಟಾಗಿ ಇದಾಯಿತು. ಬ್ಲಡ್ ಚೆಕಪ್ ಹಿಡಿದು ಪ್ರತಿಯೊಂದೂ ಫಾಸ್ಟಾಗಿ ಇದೆಲ್ಲ ಆಯಿತು. ಅದಾದಮೇಲೆ ನಾರ್ಮಲಾಗಿ ಒನ್ ಡೇ ಆಪ್ರೇಷನ್ಗೆ ಬಂದ್ವಿ. ಬೆಳಗ್ಗೆ ಬಂದ್ವಿ, ಮಧ್ಯಾಹ್ನದೊಳಗೆ ಆಪ್ರೇಷನ್ ಆಯಿತು. ಸಾಯಂಕಾಲವರೆಗೂ ಏನೂ ಇಲ್ಲ, ಬರೀ ಲಿಕ್ವಿಡ್ ಆದಮೇಲೆ ಸ್ವಲ್ಪ ಅದಾಗಿದ್ದು ಮಾರನೇ ದಿವಸದಿಂದ ಓಕೆ, ಯಾವ ಥರ ಸ್ಟಮಕ್ ಪೇನು ಆ ಥರ ಯಾವುದು ಪೇನ್ ಇಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಆರಾಮಾಗಿ ನಾರ್ಮಲ್ ಆಗಿ ಇದ್ದೀನಿ. ವೆಯ್ಟ್ಸ್ ಎತ್ತಂಗಿಲ್ಲ, ಇಲ್ಲ ರೆಸ್ಟ್ ತೊಗೊಬೇಕು ಅಂತ ಹೇಳಿದ್ರು. ಅದರಿಂದ ಒಂದು ಸ್ವಲ್ಪ ವೆಯ್ಟ್ಸು ಪ್ಲಸ್ ಯಾವುದೇ ಥರ ಇದು ಮಾಡ್ತಾರೆ.